ಬಡವ್ರ ಕಣ. ಆಲ್ ದ ಬೆಸ್ಟ್. ಸರಿ ಸರಿ ಸರಿ. ಬೆಳಗ್ಗೆನೆ ಗೈಸ್ ಒಂದೊಳ್ಳೆ ಚಿಕನ್ ಫುಡ್ ತಿಂದು ಈಗ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಬೆಳಗ್ಗೆನೆ ನಮಗೆ ಭರ್ಜರಿ ಸ್ಕ್ಯಾಮ್ ಆಗ್ತಾ ಉಂಟು ಮಾರೆ. ಏನಾದರೂ ಒಂಚೂರು ಅಲರ್ಟ್ ಆಗಿಲ್ಲ ಅಂದಿದ್ದಿದ್ರೆ ನಾನು ಯೂಟ್ಯೂಬ್ ಹಾಕೊಂಡು ಗೋತಾ, ನಾನು ಯೂಟ್ಯೂಬ್ ಹಾಕೊಂಡು ಡಮಾರ್. ಸದ್ಯಕ್ಕೆ ನಾನು ಸಿಂಪಲ್ ಒಂದು ಮೇಲ್ ಬಂದಿತ್ತು, ಮೇಲಲ್ಲಿ ಕಾಪಿ ರೈಟ್ ಇದೆ, ಕಾಪಿ ಇನ್ನು ವಿತಿನ್ 7 days ಅಲ್ಲಿ ತೆಗ್ದಿಲ್ಲ ಅಂದ್ರೆ ಕಾಪಿ ರೈಟ್ ಸ್ಟ್ರೈಕ್ ಬೀಳುತ್ತೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಈ ಕೋಡ್ನ ಯೂಸ್ ಮಾಡಿ, ಅದು ಇದು ಅಂತೆಲ್ಲ ಬಂದಿತ್ತು. DMC ಅಂತ ವರ್ಡ್ ಬೇರೆ ಮೆನ್ಷನ್ ಆಗಿತ್ತು. ನಾನು ಏನಿದು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಯೂಟ್ಯೂಬಲ್ಲಿ ಚೆಕ್ ಮಾಡಾದ್ಮೇಲೆ ಇದು ಹಿಂಗೆ ಮಾಡ್ಬೇಕಂತ ಹೇಳ್ತಿದ್ರು. ಬಟ್ ಅಂದ್ರೆ ಅದು ಇದಕ್ಕೆ ರಿಲೇಟೆಡ್ ಇರಲಿಲ್ಲ. ನನಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ. ಆಮೇಲೆ ಆ ಒಂದು ಮೇಲ್ನ ಕಾಪಿ ಮಾಡ್ಕೊಂಡು ಚಾಟ್ ಜಿಪಿಟಿಗೆ ಹಾಕ್ತೆ. ಚಾಟ್ ಜಿಪಿಟಿ ಅದ್ರದ್ದು ಸತ್ಯನ ಹೊರಗೆ ತಗೊಂಬಂತು. ಅವಾಗ ಗೊತ್ತಾಯ್ತು ಇದು ಕಂಪ್ಲೀಟ್ಲಿ ಸ್ಕ್ಯಾಮ್, ಫೇಕ್. ಈ ತರ ಆಗಿದ ತಕ್ಷಣ ಫಸ್ಟ್ ಗೂಗಲ್ ಅಕೌಂಟು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ಚೇಂಜ್ ಮಾಡಿ ಆ್ಯಂಡ್ ಇವಾಗ ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡಿದ್ದೀನಿ. ಈ ಥರದ್ರಿಂದ ಹುಷಾರಾಗಿರಬೇಕು. ಪೂರ್ತಿ ವಿಡಿಯೋ ಪೂರ್ತಿ ಡೀಟೇಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀನಿ, ಅಪ್ಲೋಡ್ ಆಗಿದ್ದಾಗಲೇ. ಇದನ್ನೆಲ್ಲ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಈಗ ಸಣ್ಣ ಯೂಟ್ಯೂಬರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಿರ್ತಾರೆ, ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ, ಮಿಡಲಲ್ಲಿ ಹೋಗ್ತಿರೋ ಯೂಟ್ಯೂಬರ್ಸ್ ಇರ್ತಾರೆ. ಇಂಥವ್ರಿಗೆ ಲೈಕ್ ಅವ್ರಿಗೆಲ್ಲ ಈ ಥರ ಒಂದು ಸ್ಕ್ಯಾಮ್ ಗೊತ್ತಿರಲ್ಲ. ಇನ್ ಕೇಸ್ ಏನೋ ಗೊತ್ತಾಗ್ದಲೇ ಏನಾದ್ರು ಕ್ಲಿಕ್ ಮಾಡಿ ಪಾಪ ಅವರ ಯೂಟ್ಯೂಬ್ ಅಕೌಂಟ್ ಹೋಗ್ಬಿಟ್ರೆ, 2 ವರ್ಷ ಯೂಟ್ಯೂಬ್ ಅಕೌಂಟ್ ಮಾಡ್ಕೊಂಬಂದಿರ್ತಾರೆ ಅನ್ಕೊಳ್ಳಿ, 1 ಸೆಕೆಂಡಲ್ಲಿ ಗಾಯಬ್ ಆಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಿರುತ್ತೆ. ಅಂಡ್ ಏನಂದ್ರೆ ಹೆಸರು ಮಾಡಿರ್ತಾರೆ ನೋಡಿ, ಒಂದೊಳ್ಳೆ ಹೆಸರು ಮಾಡಿರ್ತಾರೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರು ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಟಕ್ ಅಂತ ಲೈಕ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬಿಕಾಸ್ ದೇ ಹ್ಯಾವ್ ಫೇಸ್ ರೆಕಗ್ನೇಷನ್ ಇರುತ್ತೆ. ಅದಕ್ಕೋಸ್ಕರ ಪೀಪಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇವಾಗ ಸದ್ಯಕ್ಕೆ ಬೆಳೀತಿರೋ ಯೂಟ್ಯೂಬರ್ಸ್ ಏನಾದ್ರು ಅವ್ರ ಅಕೌಂಟ್ ಈ ತರ ಆಗ್ಬಿಟ್ರೆ ಮತ್ತೆ ಅವರು 0 ಅಂತ ಸ್ಟಾರ್ಟ್ ಮಾಡೋದು ಸಿಕ್ಕಾಪಟ್ಟೆ ಹೆವಿ ಕಷ್ಟ ಆಗುತ್ತೆ. ಅದನ್ನ ನಾನು ನೋಡ್ಕೊಂಡು ಅನ್ಭವಿಸ್ಕೊಂಡು ಬಂದಿದ್ದೀನಿ. ಅಂಡ್ ಇವಾಗ ನನಗೆ ಒಂದು ಹೆಸರು ಸಿಕ್ಕಿರ್ಬೋದು, ಅಥವಾ ನೀವು ನೋಡ್ಬೋದು, ಎಲ್ಲೇ ಹೋದ್ರು ನಾನು ಮಾತಾಡ್ಸ್ಬೋದು. ನಾನು ಇನ್ನೊಂದು ಅಕೌಂಟ್ ಓಪನ್ ಮಾಡ್ರೆ ನನಗೆ ಸಪೋರ್ಟ್ ಮಾಡ್ತೀರ ಅಂತ ನನಗೊಂದು ಭರವಸೆ ಇದೆ. ಬಟ್ ಆ ಭರವಸೆ ಪಡ್ಕೊಳ್ಳೋಕೆ 4 ರಿಂದ 5 ವರ್ಷ ತಗೊಂಡಿದ್ದೀನಿ. 3 ರಿಂದ 4 ವರ್ಷ ಅನ್ಕೊಳ್ಳಿ, ಆ ತರ ತಗೊಂಡಿದ್ದೀನಿ. ಈ ತರ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳಿಗೆಲ್ಲ ಆಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನನಗೆ ನೆನ್ಸ್ಕೊಂಡ್ರೇನೆ ಉರ್ದೋಗ್ಬಿಡುತ್ತೆ. ಈ ತರ ಎಲ್ಲ ಸ್ಕ್ಯಾಮು ಹಾಕಿಕ್ಕೆಲ್ಲ ಮಾಡ್ಬಿಟ್ರೆ ಯೂಟ್ಯೂಬ್ ಚಾನಲ್. ಅಂಥವ್ರಿಗೆಲ್ಲ ಫಸ್ಟು ಏನ್ರಲ್ಲಿ ತಗೊಂಡು ಹೊಡಿಬೇಕು ಗೊತ್ತಾಗಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಬಂದು 1 ಸೆಕೆಂಡಲ್ಲಿ ಗಾಯಬ್ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದಕ್ಕೆ ಅಲರ್ಟ್ ಆಗಿರಿ. ಯಾರೇ ಯೂಟ್ಯೂಬರ್ಸ್, ಯಾರೇ ಯೂಟ್ಯೂಬ್ ಕ್ರಿಯೇಟ್ ಮಾಡೋರು, ಯಾರೇ ಮಾಡಿದ್ರು ನಿಮ್ಮ ಅಕೌಂಟ್ನ ಸೇಫ್ ಆಗಿ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಪಾಸ್ವರ್ಡ್ನ ಕರೆಕ್ಟಾಗಿ ಸ್ಟ್ರಾಂಗ್ ಆಗಿ ಇಡಿ. 2 ಫ್ಯಾಕ್ಟರ್ ವೆರಿಫಿಕೇಶನ್ ಆನ್ ಮಾಡಿ. ಆ್ಯಂಡ್ ರಿಕವರಿಗೆ ಅಂತ ಒಂದು ಮೇಲ್ ಇಟ್ಕೊಂಡಿರಿ. ಈ 3 ಅಲರ್ಟ್ ಆಗಿ ಲೈಕ್ ಇಟ್ಕೊಂಡಿರಿ ಅಷ್ಟೇ, ಏನೂ ಆಗಲ್ಲ. ಆಗ್ಬೋದೇನೋ, ಬಟ್ ಬೇಡಪ್ಪ, ಯಾಕೆ ಬೇಕು, ಬಟ್ ಅಲರ್ಟ್ ಆಗಿರಿ ಅಂತ ಹೇಳಿದ್ದೀನಿ ಸಾಕು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಅಂಡ್ ಇವತ್ತಿನ ಬ್ಲಾಗ್ ಒಂಥರ ಭರ್ಜರಿ ಬ್ಲಾಗ್ ಅಂದ್ಕೊಳ್ಳಿ. ಏನಂದ್ರೆ ಇವತ್ತು ನಾನು ಮಾಡಕ್ ಹೋಗ್ತಿರೋದೇನಂದ್ರೆ ಇವತ್ತು ಕಂಪ್ಲೀಟ್ಲಿ ಇಡೀ ದಿನ ನಮ್ಮಮ್ಮ ಏನೇ ಕೇಳಿದ್ರು, ಏನೇ ಮಾತಾಡ್ಸಿದ್ರು ಹ್ಞೂ ಸರಿ ಇಷ್ಟು ಮಾತ್ರ ಹೇಳಬೇಕು. ಇದು ಬಿಟ್ಟು ಬೇರೆ ಏನು ಹೇಳೋಂಗಿಲ್ಲ. ಇದು ಬಿಟ್ಟು ಒಂದು ಮಾತಾಡೋಣ ನಮ್ಮ ಅಮ್ಮನ ಹತ್ರ. ಕಂಪ್ಲೀಟ್ ಗೊತ್ತಿಲ್ಲ ಎಲ್ಲಿವರೆಗೂ ಇರುತ್ತೋ, ನಮ್ಮ ಅಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಏನೇ ಕೇಳಿದ್ರು ನಮ್ಮ ಅಮ್ಮಗೆ ಹ್ಞೂ ಸರಿ, ಸ್ಮೈಲರು ಹ್ಞೂ ಸರಿಮಾ, ಹ್ಞೂ ಸರಿ, ಇಷ್ಟೇ. ಇವೆರಡು ಪದ ಬಿಟ್ಟು ಬೇರೆ ಏನು ಯೂಸ್ ಮಾಡಂಗಿಲ್ಲ. ಇದು ನನ್ನ ಇವತ್ತಿನ ಟಾಸ್ಕ್ ಅಂಡ್ ಇವತ್ತಿನ ಕಂಟೆಂಟ್. ಅಂಡ್ ನೋಡಿ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಇನ್ ಕೇಸ್ ಇವಾಗ ಅಪ್ಪ ಬಂತು ಅನ್ಕೊಳ್ಳಿ, ಅಪ್ಪನ ಹತ್ರ ಮಾತಾಡ್ತಾ ಇರ್ತೀನಿ, ಆಮೇಲೆ ಸಡನ್ ಆಗಿ ಅಮ್ಮ ಬಂದು ಮಾತಾಡಿದಾಗ ಹ್ಞೂ ಸರಿ. ಸಗದಾಗಿರುತ್ತಲ್ವಾ, ಮಸ್ತ್ ಇದೆ. ಅಂಡ್ ಸೂಪರ್. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು ಅಂದ್ಬಿಟ್ಟು. ಅಂಡ್ ವೆಲ್ಕಮ್ ಟು ಮೈ ಬ್ಲಾಗ್, ಲೆಟ್ಸ್ ಬಿಗಿನ್. ಇವಾಗ ಅಮ್ಮ ರೇಷನ್ ತರಕ್ ಹೋಗಿದ್ದಾರೆ. ಅವರು ರೇಷನ್ ತಗೊಂಡು ಬಂದಾದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬರಲಿ ಅವರು. ಅಮ್ಮ ಹೇಳೋರೆ, ನೆನ್ನೆ ಮನೇಲಿ ನಾವು ಚಿಕನ್ ತಿಂದಿದ್ವಲ್ಲ, ಅದ್ರದ್ದು ಅನ್ನ ಮತ್ತೆ ಪೀಸ್ ಎಲ್ಲ ಅಮ್ಮ ಇವಾಗ ನಮ್ಮ ಪುಟಾಣಿ ಒಂದು ಕೆಳಗಡೆ ಇರೋ ಒಂದು ನಾಯಿಗೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಇವಾಗ ನೋಡಿ, ಇವಾಗ ಸ್ಟಾರ್ಟ್ ಆಗುತ್ತೆ. ಒಂದು ರಣರಂಗ ಧೈರ್ಯ ಬಾರು ನನ್ನ ರಾಜ. ರೇಷನ್ ತಗೊಬಂದವ್ರೆ ಅಪ್ಪ. ಇದು ನೀವಾಗ 3rd ಫ್ಲೋರಿಗೆ ತಗೊಂಡೋಗ್ಬೇಕು, ಅದೇ ಇವಾಗ ಇರೋದು. ಅಯ್ಯೋ ದೇವ್ರೇ, ಶಿಟ್, ಎಂತ ಕೆಲಸ ಮಾಡಿದೆ ನಾನು. ಬಾಯ್ ಬಾಯ್ ಟಾಟಾ ತಂದಿಂಗ್ ಕೆಳಗಡೆ ಇಟ್ಟೆ ಅಷ್ಟೇ ಗೈಸ್. ಎಲ್ಲ ಗುದ್ದು ಅಂತ ಉದ್ದೋಗ್ಬಿಡ್ತು. ಅಮ್ಮ ಡೆಫಿನೆಟ್ಲಿ ಬೈತದೆ ಇವಾಗಲೇ ಒಳ್ಳೆ ಚಾನ್ಸ್ ಹ್ಞೂ ಸರಿ ಅನ್ನಕ್ಕೆ. ಬೈತಾರೆ
ಯಾಕೆ ಸುದಿ ಈ ಗಂಡು ಮಾಡೋ ಬರೀ ಇಬ್ಬಂದಿ ಕೆಲಸ. ಇಲ್ಲಿ ನೋಡ ಅಕ್ಕಿ ಸೊಸೈಟಿ ತಂಗ್ ಚೆಲ್ಲೋ. ಅಯ್ಯ ನಾನು ಬಟ್ಟೆ ಕಟ್ ಮಾಡ್ಬಿಟ್ಟು ಇಟ್ಟೋಗಿದ್ದೆ, ಅದ್ರ ಮೇಲೆಲ್ಲ ಚೆಲ್ಲವನೆ. ಅಯ್ಯೋ ಸರಿ ಇಡಪ್ಪ, ಇವನೊಂದು ದೊಡ್ಡ ಕೆಲಸ ಕೊಟ್ಟವನೆ. ನಿಮ್ಮ ಅಪ್ಪನ ಫೋಟೋ ಹೊಟ್ಟು ಕಳಿಸ್ತೀನಿ, ನಿಮ್ಮ ಅಪ್ಪನ ಫೋಟೋ ಹೊಟ್ಟು ಕಳಿಸ್ತೀನಿ. ನನಗೆ ಆಗಲ್ಲ ಇದು. ಯಾಕೆ ಸುದಿ ನಿನ್ ತಲೆ ಇಲ್ವಾ? ದನ್ ತಪಾಕಿದ್ರೆ ಅದಕ್ಕೆ ಹೊಡೆದೈತದೆ ಅಂತ ಗೊತ್ತಿಲ್ವಾ ನಿನ್ಗೆ? ಹ್ಞೂ ಸರಿ. ತಲೆ ಒಳಗಡೆ ಏನ್ ಇಟ್ಕೊಂಡಿದ್ಯಾ ನೀನು? ಹಿಂಗ ನಾನು ಅರ್ಜೆಂಟಲ್ಲಿ ಎಲ್ಲ ಕಟ್ ಮಾಡಕ್ ಹೋಗಿದ್ದಿ ತಾನೆ? ಹ್ಞೂ ಸರಿ. ಹಿಂಗೆ ಯಾರು ಸುದಿ ನೀನು? ಹ್ಞೂ ಸರಿ. ಮಕ್ಕ ಹೊಡಿತೀನಿ ಈಗ ಅಲ್ಲಿ. ಸರಿ ಪರಿ ಅಂದ್ರೆ ಇರು ಇರು, ನಿನ್ ಗಣಂದರಿ ಕೆಲಸ ಏನು ಅಂತ ನನ್ ತಿಳಿಸ್ಬೇಕು ಅಲ್ಲ. ಇಲ್ಲಿ ನೋಡ, ಇಲ್ಲಿ ನೋಡ, ಇಲ್ಲಿ ನೋಡ್ ಸರಿಗೆ. ಅಕ್ಕಿ ಮುಟ್ಟಿದಂದು ಎತ್ತ ಅಕ್ಕಿ ಎಲ್ಲ ಚೆಲ್ ಮಡ್ಗಾನಕನ ನಾನು ಕಟ್ ಮಾಡ್ತಾರೆ ಬಟ್ಗೆಲ್ಲ. ನೋಡ, ನೋಡ್ದಾ? ಅದು ತಂದು ಕೆಳಗಡೆ ಇಟ್ನಲ್ಲಪ್ಪ, ಅದೊಂಚೂರು ಕೆಳಗೆ ಇಟ್ಟೆ ಟಪ್ ಅಂತ ಮುರಿದೋಯ್ತದು. ಅದೇ ಹೇಳಿದ್ದು ಹಂಗ್ ಕಲ್ಸಿದ್ಯಾ ವಾಣಿ. ಅರ್ಧೋಯ್ತು. ಸದ್ಯ ಇಲ್ಲಿ ಹೊಡೆದಾಯ್ತು ಕಣ. ರಾಧಾ ಅಂಗಡಿ ಹತ್ರ ಹೊಡೆದಾಗಿದ್ರೆ ಏನ್ ಗತಿ? ಹ್ಞೂ ಸರಿ. ಗೈಸ್, ನನ್ನ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ ಒಬ್ರು, ಅವ್ರ ಹೆಸರು ಬಂದ್ಬಿಟ್ಟು ವಂದನಾ ಅಂತ. ಸೊ ಒಂದು ಮೇಲಲ್ಲಿ ಮೆಸೇಜ್ ಹಾಕಿದ್ದಾರೆ ಅವರು. Hello Sudipana, I hope you are doing well. Your voice has quietly inspired thousands of arts. I am very big fan of you. Started watching vlogs because of your videos. Because of your videos were too good. Your words on discipline, patience and consistency on your work. I have opted too much from your journey as a small gesture of gratitude. A short tribute video has been created to you and your journey. It is made purely out of respect and admiration with no commercial intention. Since my Instagram account is private, I am unable to send this to you there, so I thought of emailing it instead, hoping it might be possible to feature it in your Instagram story. Thank you. I hope you enjoyed this small video. ಏನು ವಿಡಿಯೋ ಕಳಿಸಿದಾರೆ ಅಂತ ಫಸ್ಟ್ ನಾನು ನೋಡ್ತೀನಿ, ನನ್ನ ಎಕ್ಸ್ಪ್ರೆಷನ್ ನೋಡಾದ್ಮೇಲೆ ನೀವು ನೋಡಿ. ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ವಂದನಾ ಅವರೇ. ತುಂಬ ಖುಷಿ ಆಯಿತು ನಿಮ್ಮ ಒಂದು ಬಿಗ್ ಮೆಸೇಜಿಗೆ. ಲೈಕ್ ನಾನು ನಿಮ್ಮ ಒಂದು ಫ್ರೀ ಟೈಮ್ ಕೊಟ್ಟು ನನಗೆ ಮೆಸೇಜ್ ಮಾಡಿ ಆ್ಯಂಡ್ ನೀವು ನಿಮ್ಮ ಒಂದು ಖುಷಿನ ವ್ಯಕ್ತಪಡಿಸಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಇನ್ಸ್ಪೈರ್ಡ್ ಅನ್ನೋ ವರ್ಡ್ ತುಂಬ ದೊಡ್ಡದು. ಸೊ ನಾನು ಹೇಳೋ ಮಾತು ಅಥವಾ ನಾನು ಮಾಡೋ ವೀಡಿಯೋಸಿಂದ ನೀವು ಕೂಡ ಲೈಕ್ ಖುಷಿ ಪಡ್ತೀರಾ ಆ್ಯಂಡ್ ಇನ್ಸ್ಪೈರ್ಡ್ ಆಗಿದ್ದೀರಾ ಅಂದರೆ ಒಂಥರ ಖುಷಿ ವಿಚಾರನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅಲಾಟ್. ವಿಡಿಯೋ ಚಿಕ್ಕದಾಗಿದ್ರು, ಸ್ಮಾಲ್ ಸೆಕೆಂಡ್ ಇದ್ರು, ನಿಮ್ಮ ಒಂದು ಮನದಾಳದ ಮಾತು ದೊಡ್ಡದಾಗಿ ಕಾಣಿಸಿದೆ ನನಗೆ. ಅದೊಂದು ಹೆವಿ ಖುಷಿ ಆಯಿತು. ಮೀನ್ಸ್ ಅಲಾಟ್. ಥ್ಯಾಂಕ್ ಯು ವಂದನ ಅವರೇ. ನಮ್ಮ ಅಮ್ಮ ಪಕ್ಕದ ಮನೆ ಆಂಟಿ ಕಂಪ್ಲೇಂಟ್ ಮಾಡ್ತಾವ್ರೆ. ನಾನು ನಿಮಗೆ ಕಂಪ್ಲೇಂಟ್ ಮಾಡ್ತಾರಲ್ಲ. ಅಲ್ಲ ಈ ತರ ನಾನು ಹೆಂಗ್ ಮಾಡ್ಬೇಕು ಹೇಳಿ? ಇವಾಗೆಲ್ಲ ನಾನು ಗೋಣಿ ಚೀಲ ಚೆನ್ನಾಗಿಲ್ಲ, ಬೇರೆ ಗೋಣಿ ಚೀಲ ಆಮೇಲೆ ಇಟ್ಟಿದ್ರೆ ಏನು ಆಯ್ತು? ನಾನು ದಬಾರ್ ನೆತ್ತಾಕಿರೋದಲ್ಲಿ. ಹ್ಞೂ ಸರಿ. ತಿಂತಿ ಹೊಬ್ಬಿಟ್ಟು ತಿಂತೀಯ ತಿನ್ನಲ್ಲ, ಎರಡರಲ್ಲಿ ಒಂದು. ನಾನು ಹ್ಞೂ ಸರಿ ಅಂತೀನಿ ಅಂತ ಹೇಳಿದೆ. ಈಗ ತಿನ್ನಕ್ಕೆ ಇಷ್ಟ ಇಲ್ಲ, ಬೇಡ ಅನ್ನಕ್ಕಾಗಲ್ಲ. ಫುಲ್ಲು 3 ಬಾಟ್ಲು ಕುಡಿಬೇಕು ಇವತ್ತು. ಹ್ಞೂ ಸರಿ. ಗೈಸ್, ನನಗೆ ನೆನ್ನೆಯಿಂದನೂ ಹೊಟ್ಟೆ ಒಂಥರ ಆಗ್ಬಿಟ್ಟೈತೆ. ನೆನ್ನೆ ಒಂದು 4 to 5 ಟೈಮ್ಸ್ ಏನೋ ವಾಶ್ರೂಮ್ಗೆ ಹೋದೆ. ಇವಾಗ ಒಂದ್ಸಲ ಹೋಗ್ತೇನೆ. ಏನೋ ಹೊಟ್ಟೆ ಒಳಗಡೆ ಏನೋ ಒಂಥರ ವಿಚಿತ್ರವಾಗಿ ಆಡ್ತೈತೆ. ಬಟ್ ಅದಕ್ಕೆ ಪ್ರಾಪರಾಗಿ ನೀರು ಕುಡಿಯೋಣ ಅಂತ ಅಂದ್ಕೊಂಡು ನಮ್ಮ ಹಂಗೆ ಹೇಳಿದ್ದೆ. 1-3 ಬಾಟ್ಲು ಎತ್ತಿಟ್ಟಿರು, ಅವಾಗ ಸೊ ದಟ್ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದೆ. ಕಾಸು ಕಳ್ಸು ನನಗೆ. ಸರಿ ಅಮ್ಮ, ಅಷ್ಟೇ. ನಂಗೆ ಗೊತ್ತು ಏನೋ ಮೂಕ ಅಭಿನಯ ಪಾತ್ರ ಮಾಡ್ತಾ ಇದೀಯ ನೀನು. ಓ ಸರಿ. ಗೈಸ್, ನಮ್ಮ ಚೊಟ್ಟ ಮರಿ ಬಂದಿದ್ದಾಳೆ.
ಆಗ್ಲೇ ಒಳ್ಳೆ ಪೆಂಗ್ ಅಂತಾರೆ ಇದ್ಲು. ಹೋಗಿ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳ್ದೆ. ಹೋಗಿ ಹಿಂಗೆ ಊಟ ಮಾಡ್ಕೊಂಡು ಹಿಂಗೆ ಬರೋಷ್ಟಲ್ಲಿ ಆಗ್ಲೇ ರೆಡಿ ಆಗ್ಬಿಟ್ಟವಳು. ಅಯ್ಯೋ ಅದೇನು ರೆಡಿ ಆಗಿ ಬಂದ್ಲ ನಂಗೆ ಗೊತ್ತಿಲ್ಲಮ್ಮ. ನಾನು ಊಟ ಮುಗಿಸೋಷ್ಟಲ್ಲಿ ರೆಡಿ ಆಗಿ ಬಂದ್ಬಿಟ್ಟವಳ. ಸಂಡೇ ಮೈಸೂರು ಗೈಸ್. ನೀವು ತುಂಬ ಜನ ಚಿರು ನೋಡಬೇಕು ಅಂತಿದ್ದೀರಾ. ಅವನು ಸಂಡೇ ಸಿಗ್ತಾನೆ. ಅಣ್ಣ ಫುಲ್ಲು ಡ್ರಾಸ್ಟಿಕ್ ಚೇಂಜ್ ಗೊತ್ತಾ. ಎಲ್ಲರೂ ಪಾಪ ಏನೇನು ಹೇಳ್ಬಿಟ್ಟರಲ್ಲ. ಜನವರಿ ನಾನು ಯಾವಾಗ ತೋರ್ಸೋದು ಕಂಪ್ಲೀಟಾಗಿ ಬಿಟ್ನೋ ಆವತ್ತಿಂದ ಅಣ್ಣ ಫುಲ್ಲು ಚೇಂಜ್. ಫುಲ್ ಹೆಂಗಂದ್ರೆ ಫುಲ್ ಸೈಲೆಂಟು. ಡ್ರೋನ್ ಪ್ರತಾಪ್ ಥರ ಫುಲ್ಲು ಸೈಲೆಂಟು. ಗೈಸ್ ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳಬೇಕಿತ್ತು. ಏನಂದರೆ ನಮ್ಮನೇಲಿ ಮೊದಲನೇ ಗೊಗ್ಗಾಯ ಬಂದ್ಬಿಟ್ಟು ನಮ್ಮಮ್ಮ, ಎರಡನೇ ಗೊಗ್ಗಾಯ ಬಂದ್ಬಿಟ್ಟು ನನ್ನ ಮಗ, ಎರಡನೇ ಗೊಗ್ಗಾಯ ಬಂದ್ಬಿಟ್ಟು ನಮ್ಮ ಚೋಟ ಮರಿ. ಚೋಟ ನೀನು ಸುಮ್ಮನೆ ಹೇಳೋದಲ್ಲ, ನೀನು ನೋಡೋಕ್ಕಾಗಿ ಗೊಗ್ಗಾಯ ಥರನೇ ಇದೆ ಬುದ್ಧಿ. ಮೊಬೈಲ್ ಎಕ್ಸಾಮ್ ಮುಗಿಯೋದೇ ತಡ, ಬರೀ ಮೊಬೈಲ್. ದಿನ್ ಬರ್ ಮೊಬೈಲ್ ಕೇಳ್ತೆ. ದಿನ್ ಬರ್ ಮಾತೇ ಆಡಲ್ಲ. 3 ಹೇಳಿಸ್ತೀನಿ. ಮಾತಾಡಿಲ್ಲ ಅಂದರೆ ಹೆಂಗ್ ಹೊಡಿತೀನಂದ್ರೆ 1 ಬಚಾವಾದೆ. ಗೈಸ್ ಮನೆ ಯಜಮಾನಿ, ಮನೆಯ ಹೆಂಡತಿ ಇಲ್ಲಿ ಬ್ಯುಸಿ ಇರೋದ್ರಿಂದ ಮನೆಯ ಹಸ್ಬೆಂಡ್ ಆಗಿರೋಂಥ ನಮ್ಮಪ್ಪ ಕಾಫಿ ತಂದು ಕೊಡೋ ಲೆವೆಲ್ಗೆ ಆಗ್ಬಿಟ್ಟೈತೆ. ಏನ್ ಅನ್ಕೊಂಡಿದ್ದೆ ನಮ್ಮಪ್ಪನ? ಓ ದಿನ 10,000 ರೂಪಾಯಿ ದುಡಿತದ ನಮ್ಮಮ್ಮ. ಆದ್ರೂ ನಮ್ಮ ಅಪ್ಪಂಗೆ 1 ರೂಪಾಯಿನೂ ಕೊಡಲ್ಲ. ಅಲ್ಲಮ್ಮ ದಿನ 10,000 ರೂಪಾಯಿ ದುಡಿತೀನಿ, ನಮ್ಮ ಅಪ್ಪಂಗೆ 1 ರೂಪಾಯಿನೂ ಕೊಡಲ್ವಲ್ಲಮ್ಮ. ಅಯ್ಯೋ ಆದ್ರೂ ಎಂತ ಆಸೆ ಹೇಳು. ಇದು ಗಂಡನ ಕೈಲಿ ಕಾಫಿ ಮಾಡಿಸ್ಕೊಂಡು ಕುಡಿಯೋದು. ಅಯ್ಯೋ ಎಂತ ಇಲ್ಲ ಗೈಸ್. ನಮ್ಮನೆ 3ನೇ ಗೊಗ್ಗಾಯ ಅನ್ನಲ್ಲ ಅಲ್ಲವ್ರು ನೋಡಿ. ರೆಡಿ? ನಮ್ಮನೆ 3ನೇ ಗೊಗ್ಗಾಯ ನೀನೇ ಪಾಪ. ನಮ್ಮನೆ 2ನೇ ಗೊಗ್ಗಾಯ ನೋಡಿ ಇಲ್ಲಿ ಹೆಂಗ್ ಮೇಯ್ತ. ಹಲೋ ಓ ಹಿಂಗೆ ಎಮ್ಮೆ ಮೇಯೋದು. ಎಮ್ಮೆ ಮೇಯ್ ನೋಡಿದ್ಯಾ ಗೈಸ್? ಎಮ್ಮೆ ಹಿಂಗೆ ಮೇಯೋದು ನೋಡ. ಹಂಗಿಲ್ಲ ಮೇಯ್ ನನಗೂ ಕೂಡ ನಮ್ಮ ಅಪ್ಪ ಕಾಫಿ ಮಾಡಿಕೊಟ್ಟವ್ರೆ ಗೈಸ್. ನಮ್ಮಪ್ಪ ಮಾಡ್ಕೊಟ್ಟಿರೋದು ಹೆಚ್ಚು, ನಮ್ಮಮ್ಮ ಅದ್ರಲ್ಲಿ ಬೇರೆ ಕಂಪ್ಲೇಂಟ್ ಬೇರೆ. ನನಗೆ ಸಕ್ಕದಾಗಿದ್ದದ ಕಾಫಿ. ಕಾಫಿ ಮಾಡಿದ್ರಮ್ಮ ಹಿಂಗ್ ಮಾಡ್ಬೇಕು. ನೀನು ಮಾಡ್ತೀಯ ಇವಾಗಲ್ಲ, ನೀನ್ ಹಿಂಗ್ ಮಾಡ್ಕೊಟ್ಟಿರೋದೇ ಹೆಚ್ಚು. ಹ್ಞೂ ಸರಿ ಗೈಸ್. ನಮ್ಮ ಅಪ್ಪನ್ ನೋಡಿ ಎಂ ಸಿ ಸ್ಟ್ಯಾನ್ ಇದ್ದಂಗೆ ಅವ್ರೆ. ರ್ಯಾಪರ್ ಯಾರೋ ಒಬ್ಬ ರ್ಯಾಪರ್ ಅಂತ. ಟೀ ಶರ್ಟ್, ಲೂಸ್ ಪ್ಯಾಂಟ್, ಲೂಸ್ ಟೀ ಶರ್ಟ್. ಸೇಮ್ ಎಂ ಸಿ ಸ್ಟ್ಯಾನ್ ಇಲ್ವಾ ಹಿಂದಿಗೆ ರ್ಯಾಪರ್ ಸೇಮ್ ಹಂಗೆ ಕಾಣಿಸ್ತಾರೆ. ಒಂಚೂರು ಚೈನ್ ಕೀನ್ ಎಲ್ಲ ಹಾಕ್ಬಿಟ್ರೆ ನಮ್ಮ ಅಪ್ಪಂಗೆ ನೀಟಾಗಿ ಚೈನ್ ಕೀನ್ ಹಾಕ್ಬಿಟ್ಟು ಒಂದು ಬೂಟ್ಸ್ ಹಾಕ್ಬಿಟ್ರೆ ಎಂ ಸಿ ಸ್ಟ್ಯಾನ್ ಅಂತ ಹಿಂಗೆ ಮಾಡ್ತಾರೆ. ಹಿಂಗೆ ರ್ಯಾಪರ್ಗಳು ಹಂಗೆ ಮಾಡೋದು. ಹೆಂಗ್ ಓಡ್ಬತ್ತ ನೋಡಿ ನಮ್ಮಮ್ಮ. ಅದ್ ಹೆಂಗ್ ನಮ್ಮಮ್ಮ ಓಡೋ ಸ್ಟೈಲೇ ಬೇರೆ ಗೊತ್ತಾ. ಹುಸೇನ್ ಬೋಲ್ಟ್ ಮೀರ್ಸ್ಬಿಡ್ತೆ ಕಣಮ್ಮ. ಆ ರೇಂಜ್ ಓಡ್ಬತ್ಯ. ಆ 1-2 ಕಾಲ್ ಹಿಂಗ್ ಹಾಕೊಂಡ್ ಗುಡ್ಡು ಅಂತ ಓಡ್ಬತ್ತ ನಮ್ಮಮ್ಮ. ಚಲೋ ಗೈಸ್, ಇವಾಗ ನಮ್ಮ ಧರ್ಮಂಕಲ್ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಡಾನ್ ಜೀವನ್ದು ಬರ್ತ್ಡೇ ಇದೆ. ಹೋಗಿ ಒಂದು ಕೇಕ್ ಕಟ್ ಮಾಡಿಸಿ ಅಲ್ಲೇ ಒಂದು ಶೂಟ್ ಮಾಡ್ಬೇಕು. ನಾನು ಒಂದು ಪ್ರಮೋಷನ್ ಶೂಟ್ ಇದೆ. ಅಲ್ಲಿ ಶವರ್ ಇದೆ. ನಮ್ಮನೆ ಶವರ್ ಇಲ್ಲ, ಟ್ಯಾಪ್ ಚೆನ್ನಾಗಿದೆ ಅಲ್ಲ, ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಒಂದು ಶೂಟ್ ಮುಗಿಸಿ ಬರೋಣ ಅಂತ ಇರೋದು. ಚಲೋ ಗೈಸ್, ಕಸುವಾಗಿ ಒಂದು ಅರ್ಧ kg ಕೇಕ್ ತಗೊಳಕಂತ ಬಂದಿದೀವಿ. ಕೇಕ್ ತಗೊಂಡಾಯ್ತು, ಓಡೋಗ್ತಾರ ಗುರು. ಚಲೋ ಹೋಗುವ ಇವಾಗ. ಅಣ್ಣ ಹೊಡಿಬೇಡ ಕಣಣ್ಣ, ಬಂತ ಮಕ್ಕೆ ಬರ್ತವೆ. ಅವರಿಗೆ ಜಾಸ್ತಿ ಸೌಂಡ್ ಅಂದ್ರೆ ಆಗಲ್ಲ. ಸೌಂಡ್ ಅಂದ್ರೇನೆ ಆಗಲ್ಲ. ಅಂಕಲ್ ನಮಸ್ಕಾರ ಅಂಕಲ್. ಆದ್ರೂ ಒಂದ್ ಡೌಟ್ ಅಂಕಲ್, 24 ಗಂಟೆ ಇದನ್ನ ಹಾಕಿರ್ತೀರಾ? ನೀವ್ ಕೇಳಿಲ್ಲ ತಾನೇ? ಅಲ್ಲ ನೀವು ಅದ್ ಹೇಳಿಲ್ಲಲ್ಲ ಅಂಕಲ್, ಅದಕ್ಕೆ ಇಲ್ಲಿ ಹೇಳ್ತಾನಲ್ಲ ನಮ್ 2ನೇ ಚಿಕ್ಕಪ್ಪನ ಬಗ್ಗೆ. ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಮನಿ ಮರ ಅಪ್ರೇಟೆನ್ಸ್ ಆಫ್ ದ ಡೇ. ಬಿರ್ಬಿರ್ನೆ ಕಟ್ ಮಾಡೋ ಮಾರೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು, ಹ್ಯಾಪಿ
ಬರ್ಡೇ ಟು ಓಕೆ ಹ್ಯಾಪಿ ಬರ್ಡೇ ಗೈಸ್. ಇದನ್ನ ತೋರ್ಸೋಣ ಇರಿ ನಮ್ಮ ಅಮ್ಮಂಗೆ. ಇದನ್ನ ತೋರಿಸ್ತೀನಿ ನಮ್ಮ ಅಮ್ಮಂಗೆ. ಸ್ವಾಮಿ ಇನ್ನೇನು ಬೆಳಂದ್ರೆ ಕಪ್ಪೆ ತೋರಿಸ್ತಿದ್ದಿಲ್ಲ ವಾಮಿಟೆ ಬಂದ್ಬಿಟ್ರೆ ನನಗೆ ಕಪ್ಪೆ. ಗೈಸ್ ಇಲ್ಲೊಂದು ಶೂಟ್ ಮಾಡಬೇಕಿತ್ತು ಬಟ್ ಆಗಲಿಲ್ಲ. ಇವಾಗ ಊಟ ಮಾಡೋಕೆ ಹೋಗ್ಬೇಕಲ್ಲ, ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾಳೆ ಬಂದು ಮಾಡಬೇಕು ಶೂಟ್ನ. ಇವಾಗ ಹೋಗಿ ಊಟ ಮಾಡಿಕೊಂಡು ಹೋಗಬೇಕು ನಾವು. ಗೈಸ್ ನಮ್ಮ ಅಮ್ಮಂಗೆ ಕಪ್ಪೆ ತೋರಿಸ್ಬಿಟ್ಟು ಪಾಪ ಊಟನೇ ಮಾಡ್ತಲ್ಲ ಅವರು, ಒದ್ದಾಡ್ತವ್ರು. ಬಿಡಮ್ಮ ಇನ್ನೊಂದ್ಸಲಿ ಕಪ್ಪೆ ತೋರ್ಸಲ್ಲ, ಹಾವು ತೋರಿಸ್ತೀನಿ. ಮೊಸಳೆ ಒಳ್ಳೆ ಬ್ಯಾಟಿಂಗು ತಿಂದಾಯ್ತು, ಸರಿಯಾಗಿ ತಿಂದವ್ರು ಮಾತ್ರ ಚೆನ್ನಾಗಿ. ನೆಕ್ಸ್ಟ್ ಲೆವೆಲ್ ಅಣ್ಣಂದು ಬರ್ತಡೇ ಫುಲ್ ಪಾರ್ಟಿ. ಅಂಕಲ್ ಹಿಂಗೆ ಮನೆ ಅನ್ಸುತ್ತೆ. ಬಾಯ್ ಬಾಯ್ ಅಂಕಲ್, ಬಾಯ್ ಬಾಯ್. ಒನ್ ಸೆಕೆಂಡ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬಾಯ್ ಬಾಯ್, ಹುಷಾರು. ಗೈಸ್ ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಇವಾಗ ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ಕ್ರೇಜಿ ಇದೆ ಇವತ್ತು. ಗಿಲ್ಲಿ ಎಂಟ್ರಿ ಕೊಡ್ತಿರೋ ಟೈಮಲ್ಲಿ ಒಳ್ಳೆ ವೈಬ್ ಇದೆ, ಅದು ನೋಡಬೇಕು. ಆ್ಯಂಡ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಆಂಟಿ ಓ ಹಬ್ಬಕ್ಕೆಲ್ಲ ತಯಾರಿ. ಅಲ್ಲಲ್ಲೇ ಏನು ಡೆಡಿಕೇಶನು, ಫಸ್ಟ್ ಟೈಮ್ ಈ ಥರ ಡೆಡಿಕೇಶನ್ ಎಲ್ಲ ಕೊಡ್ತಾ ಇರೋದು. ವಿಡಿಯೋ ಇಷ್ಟ ಆಗಿದೆ ಗೈಸ್, ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇಲ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಸ್ಟ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಫಾರ್ ಸಂಡೇ. ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಭಾನುವಾರ ಸಿಗೋಣ. ಅಲ್ಲಿಗೆ ಬಂದು ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿ ನಿಮ್ಮ ಆಶೀರ್ವಾದ ನೀಡಿ ನನಗೆ. ಥ್ಯಾಂಕ್ ಯು. ಬಾಯ್.